ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8076600831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಬಂದಿರುವಂತದ್ದು ಕಸ್ತೂರ್ಬಾ ನಗರ ವಾರ್ಡ್ಗೆ. ಬನ್ನಿ, ಕಸ್ತೂರ್ಬಾ ನಗರ ವಾರ್ಡ್ ನಲ್ಲಿ ಯಾವ್ದೆಲ್ಲ ಸಮಸ್ಯೆಗಳಿದೆ, ಮಾತ್ರವಲ್ಲದೆ ಕಳೆದ ಅವಧಿಯಲ್ಲಿ ಯಾವ್ದೆಲ್ಲ ಒಂದು ಅಭಿವೃದ್ಧಿ ಕೆಲಸಗಳು ಆಗಿದೆ, ಇಲ್ಲಿರುವಂತಹ ಅಂದ್ರೆ ಇಲ್ಲಿ ಉಳಿದುಕೊಂಡಿರುವಂತಹ ಸಮಸ್ಯೆಗಳು ಯಾವುದು ಎನ್ನುವುದನ್ನ ನೋಡ್ಕೊಂಡ್ ಬರುವ. ಕಸ್ತೂರ್ಬಾ ನಗರ ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ 24ನೇ ವಾರ್ಡ್ ಆಗಿದೆ. ಸರ್ಕಾರದ ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ 1058 ವಾಸದ ಮನೆಗಳು, 71 ವಾಣಿಜ್ಯ ಕಟ್ಟಡಗಳಿದ್ದು 1348ಕ್ಕೂ ಅಧಿಕ ಆಸ್ತಿಗಳಿವೆ. ವಾರ್ಡ್ ಸದಸ್ಯರ ಮಾಹಿತಿಯ ಪ್ರಕಾರ 6000ಕ್ಕೂ ಅಧಿಕ ಜನಸಂಖ್ಯೆ ಇದ್ದು 4500ಕ್ಕೂ ಅಧಿಕ ಮತದಾರರಿದ್ದಾರೆ. ಬಬ್ಬುಸ್ವಾಮಿ, ಕಂಬಿಗಾರ ದೈವಸ್ಥಾನ ಹಾಗೂ ಹಲವು ದೈವಸ್ಥಾನಗಳನ್ನು ಈ ವಾರ್ಡ್ನಲ್ಲಿ ಕಾಣಬಹುದು. 2 ಶೈಕ್ಷಣಿಕ ಕೇಂದ್ರ, 3 ರಿಕ್ಷಾ ನಿಲ್ದಾಣ, 3 ಅಂಗನವಾಡಿ, ಸಹಕಾರಿ ಸಂಘಗಳು, ಉಡುಪಿ ರೈಲ್ವೆ ನಿಲ್ದಾಣ ಈ ವಾರ್ಡ್ನಲ್ಲಿ ಕಾರ್ಯಾಚರಿಸುತ್ತಿದೆ. ರಾಷ್ಟ್ರೀಯ ಹೆದ್ದಾರಿಗೆ ತಾಗಿಕೊಂಡು ಇರುವ ಈ ವಾರ್ಡ್ನಲ್ಲಿ ಕಳೆದ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದೆ. ನೀರಿನ ಸಮಸ್ಯೆ ಈ ಹಿಂದೆ ಇದ್ದರೂ ಕೂಡ ಈಗ ವಾರಾಹಿ ನೀರು 24x7 ಲಭ್ಯವಾಗ್ತಿದೆ. ಹೈಮಾಸ್ಟ್ ದೀಪ, ರಸ್ತೆಗಳ ನಿರ್ವಹಣೆ ಉತ್ತಮವಾಗಿದೆ. ಸ್ವಚ್ಛತೆ, ಚರಂಡಿ ಬಗ್ಗೆ ಗಮನ ಹರಿಸಬೇಕಾಗಿದೆ. UGD ಇಲ್ಲದೆ ಚರಂಡಿ ಸಮಸ್ಯೆಗೆ ಮುಕ್ತಿ ಸಿಗುವ ಹಾಗೆ ಕಾಣುತ್ತಿಲ್ಲ. ಕಳೆದ 2 ವರ್ಷಗಳಿಂದ ತೋಡುಗಳ ಹೂಳೆತ್ತುವ ಕಾರ್ಯ ನಡೆದಿಲ್ಲ. ಇದರಿಂದ ಈ ಬಾರಿ ಮಳೆಗಾಲದಲ್ಲಿ ತೊಂದರೆ ತಪ್ಪಿದ್ದಲ್ಲ. ಈ ವಾರ್ಡ್ನಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಹೆಚ್ಚಾಗಿದ್ದು ಸೂಕ್ತ ಕ್ರಮಕ್ಕೆ ನಾಗರಿಕರು ಆಗ್ರಹ ಮಾಡ್ತಿದ್ದಾರೆ. ವಾರ್ಡ್ನಲ್ಲಿ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ವಿದ್ಯುತ್ ಕಣ್ಣ ಮುಚ್ಚಾಲೆ ಆಟ. ಮೆಸ್ಕಾಂನ ಸಿಬ್ಬಂದಿಗಳ ಕೊರತೆ ಹಾಗೂ ನಿರ್ಲಕ್ಷ್ಯದ ಕಾರಣ ಇಲ್ಲಿ ವಿದ್ಯುತ್ ಸಮರ್ಪಕವಾಗಿ ಪೂರೈಕೆ ಆಗುತ್ತಿಲ್ಲ. ಈ ಬಗ್ಗೆ ಇಲ್ಲಿನ ಜನಪ್ರತಿನಿಧಿಗಳು ಸೇರಿದಂತೆ ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿನ ನಿಕಟಪೂರ್ವ ವಾರ್ಡ್ನ ಸದಸ್ಯರಾದ ರಾಜು ಅವರು ಜನರ ಅಗತ್ಯತೆಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ. 10 ಕೋಟಿಗೂ ಮಿಕ್ಕಿ ಅನುದಾನ ತರಿಸಿ ವಾರ್ಡ್ ಅಭಿವೃದ್ಧಿಗೆ ವಿನಿಯೋಗಿಸಲಾಗಿದೆ. ಓಕೆ ವೀಕ್ಷಕರು, ನಾವೀಗ ಕಸ್ತೂರ್ಬಾ ನಗರ ವಾರ್ಡ್ಗೆ ಬಂದಿರುವಂತದ್ದು. ಇಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಅವರಲ್ಲಿ ಇಲ್ಲಿನ ವಾರ್ಡ್ನ ಸಮಸ್ಯೆ ಇರಬಹುದು ಅಥವಾ ಇಲ್ಲಿ ಆಗಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ನೀವು ಕಳೆದ ಎಷ್ಟು ವರ್ಷದಿಂದ ಈ ಒಂದು ಕಸ್ತೂರ್ಬಾ ನಗರದಲ್ಲಿ ವಾಸ ಮಾಡ್ತಿದ್ದೀರಿ? ನಾನು ಈ ವಾರ್ಡಿನಲ್ಲಿ ನಾವು ಮೂಲತಃವಾಗಿ ನಮ್ಮ ಹಿರಿಯರು ಜನನಾದ ದಿವಸದಿಂದ ಅಂದ್ರೆ ಸುಮಾರು ಒಂದು 42-43 ವರ್ಷದಿಂದ ಈ ವಾರ್ಡ್ ಅಲ್ಲಿ ಇದ್ದೇವೆ ನಾವು. ಈ ಹಿಂದೆ ಈ ವಾರ್ಡ್ ಹೇಗಿತ್ತು, ಈಗ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಉಂಟು? ಈ ಹಿಂದೆ ಅಂತ ಹೇಳಿದ್ರೆ, ಈ ವಾರ್ಡಿನ ಅಂತ ಹೇಳಿದ್ರೆ ನಾವು ಮೂಲತಃವಾಗಿ ಹೇಳುವಂತದ್ದಾದ್ರೆ ಇದೊಂದು ಹಿಂದುಳಿದ ರೀತಿಯಲ್ಲಿ ಇತ್ತು. ಎಲ್ಲ ಮೂಲಭೂತ ಹಕ್ಕು ಅಥವಾ ಇದಕ್ಕೆ ಬೇಕಾದಂತ ಸವಲತ್ತು ಎಲ್ಲ ಕೊರತೆಯಿಂದ ಇದ್ದಂತ ವಾರ್ಡ್ ಇದು. ಅದಕ್ಕೆ ರೆಸ್ಪಾನ್ಸ್ ಆಗ್ಲಿ ಅಥವಾ ಇದರ ಬಗ್ಗೆ ಮಾಹಿತಿ ಆಗ್ಲಿ, ಇದರ ಬಗ್ಗೆ ಒಂದು ಕಾರ್ಯಾಚರಣೆ ಆಗ್ಲಿ ಪೂರ್ಣ ರೀತಿಯಲ್ಲಿ ಇದ್ದಂತಿರ್ಲಿಲ್ಲ. ಆದ್ರೆ ಈಗ ಪ್ರಸಕ್ತ ಈ ಸಾಲಿನಲ್ಲಿ ಆಡಳಿತ ನಡೆಯುವಂತ ಸಂದರ್ಭದಲ್ಲಿ ನಾವು ಹೋಗಿ ಹೇಳುವಂತ ಪರಿಸ್ಥಿತಿ ಇದ್ದ ವಾರ್ಡಿನಲ್ಲಿ ಈಗ ಕೇಳಿ ಬಂದು ಕೆಲಸ ಮಾಡುವಂತ ಪರಿಸ್ಥಿತಿ ಆಗಿದೆ.
ಇದರಿಂದಾಗಿ ಪರಿಪೂರ್ಣ ಅಂತ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕಣ್ಣ ದೃಷ್ಟಿಯಲ್ಲಿ ಉಂಟು ಕೆಲವೊಂದು. ಅದು ಆ ಸರ್ಕಾರದ ಯೋಜನೆ ಇರ್ಬೋದು, ಅಥವಾ ಆಡಳಿತ ಪಕ್ಷದ ನಿರ್ಣಯ ಇರ್ಬೋದು, ಅಥವಾ ನಗರಸಭೆಯ ಅಥವಾ ಇನ್ನಿತರ ಆಡಳಿತ ಇಲಾಖೆಯ ಮಂಜೂರಾತಿ ಕಾರ್ಯ ಬಗ್ಗೆ, ಅಥವಾ ಈ ತನಕ ಮಂಜೂರಾತಿ ಆಗಿ ಇನ್ನು ಮುಂದೆ ನಡೆಯುವ ಕೆಲಸ ಇರ್ಬೋದು. ಅದರಲ್ಲಿ ಮೂಲಭೂತವಾಗಿ ಚರಂಡಿಯ ವ್ಯವಸ್ಥೆ ಮತ್ತೆ ನಮ್ಮ ವಿದ್ಯುತ್ ಸಂಪರ್ಕ, ನೀರಿನ ವ್ಯವಸ್ಥೆ, ಅದನ್ನೆಲ್ಲ ಇವತ್ತಿನ ನಮ್ಮ ಪ್ರತಿನಿಧಿಗಳು ಅದನ್ನು ಪೂರೈಸಿಕೊಂಡು ಹೋಗ್ತಿದ್ದಾರೆ. ಅದೇ ರೀತಿ ಯಾವುದೇ ಸವಲತ್ತು ಬಂದಾಗ ಈ ರೀತಿಯ ಸವಲತ್ತು ನಮ್ಮ ವಾರ್ಡಿಗೆ ಅನುಕೂಲ ಉಂಟು, ಅದಕ್ಕೆ ಬೇಕಾದಂತ ತೀರ್ಮಾನ ಅದೆಲ್ಲ ಮಾಡ್ಬೇಕಂತ ಹೇಳುವಂತ ಸೂಚನೆ ಕೊಡ್ತಿದ್ದಾರೆ. ಅಂದ್ರೆ ಈ ತನಕ ನಮ್ಗೆ ಒಂದು ಯಾವ ಪರಿಸ್ಥಿತಿ ಅಂತ ಇದ್ರೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಈ ವಾರ್ಡಿನಿಂದ ಹೋಗಿ ನಗರಸಭೆಗೆ ಸೂಚನೆ ಕೊಡ್ಬೇಕಾಗಿತ್ತು. ಈಗ ಆಗಿಲ್ಲ. ನಮ್ದು ಏನಾದ್ರು ಇದ್ರೆ ಅವರು ಬಂದು ಇಟ್ಕೊಂಡು ಹೋಗ್ತಾರೆ. ಇಲ್ಲಿನ ಜನಪ್ರತಿನಿಧಿ ಬಂದು ಈ ರೀತಿ ಉಂಟು, ಅದಕ್ಕೆ ಇದು ಮಾಡಿ ಅಂತ ಹೇಳಿ ನಮ್ದು ಏನೆಲ್ಲ ಅದಕ್ಕೆ ಬೇಕಾದಂತ ಇದುಂಟು ಅದನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಅವರ ಒಂದು ಮುತುವರ್ಜಿಯಿಂದಾಗಿ ಅಂದ್ರೆ ಈಗ ಇದು ರೈಲ್ವೆ ಸ್ಟೇಷನ್ಗೆ ಹತ್ತಿರ ಆಗಿತ್ತು. ಇದರಲ್ಲಿ ಕಳ್ಳರು, ಮಾನಸಿಕ ವೈಫಲ್ಯದವರು ಅಥವಾ ಇನ್ನು ವಲಸೆ ಬಂದವರಿಂದೆಲ್ಲ ತೊಂದರೆ ಆದ್ರೆ ನಾವು ಮುಂಚೆ ಒಂದು ಕಷ್ಟಪಡ್ಬೇಕಾಗಿತ್ತು ಒಂದು ಸರ್ಕಾರವನ್ನು ಕರೀಲಿಕ್ಕೆ ನಮ್ಗೆ ರಕ್ಷಣೆಗೆ. ಈಗ ಆ ಪರಿಸ್ಥಿತಿ ಇಲ್ಲ. ನಮ್ಮ ಕೌನ್ಸಿಲರಿಗೆ ಕಾಲ್ ಮಾಡಿ ಹೇಳಿದ್ರೆ ಅವರು ಅದಕ್ಕೆ ಬೇಕಾದಂತ ಎಲ್ಲ ತೀರ್ಮಾನ ಇದು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಶಕ್ತರೇ ಇರುದು ಎಲ್ಲ ರೀತಿಯಲ್ಲಿ. ಅವರಿಗೊಂದು ಆರೋಗ್ಯ ತೊಂದರೆ ಬರ್ಲಿ ಅಥವಾ ಒಂದು ಏನಾದ್ರೂ ಅಕಸ್ಮಾತ್ ಆಗಿ ಮೃತರಾಗ್ಲಿ, ಹಾಸ್ಪಿಟಲೈಸ್ ಎಲ್ಲ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ಮುಂದಿನ ದಿವಸದಲ್ಲಿ ಅವರಿಗೆ ಅವಕಾಶ ಕೊಟ್ರೆ ಅಥವಾ ಅವರಿಗೊಂದು ಮುಂದಿನ ದಿವಸದಲ್ಲಿ ಸರ್ಕಾರ ಅದಕ್ಕೆ ಬೇಕಾದಂತ ಒಂದು ಸವಲತ್ತನ್ನು ಕೊಟ್ರೆ ನಾವು ಎಣಿಸಿದ ರೀತಿಯಲ್ಲಿ ಈ ವಾರ್ಡ್ ಮುಂದುವರಿಯುವುದಂತ ನಮ್ದು ಆಶಯ. ನೀರಿನ ಸಮಸ್ಯೆ ಏನಾದ್ರು ಉಂಟಾ? ನೀರಿನ ಸಮಸ್ಯೆ ಮುಂಚೆ ಇತ್ತು, ಈಗ ಅದೇ ಆ ರೀತಿಯಲ್ಲಿ ಇಲ್ಲ. ಯಾಕಂದ್ರೆ ಒಂದು 90% ನಮ್ಗೆ ಪರಿಪೂರ್ಣವಾಗಿ ಬರ್ತಾ ಉಂಟು. 10% ಅಂತ ಹೇಳಿದ್ರೆ ವಿದ್ಯುತ್ ಅಥವಾ ಅಲ್ಲಿ ಏನಾದ್ರು ಸರಬರಾಜು ಕೊರತೆ ಇದ್ರೆ ಇದಾಗ್ಬಹುದು. ಬಾವಿ ಸಹ ಉಂಟು. ಬಾವಿ ಮುಂಚೆ ಒಂದು ನಾವು ಸಣ್ಣದಿರುವಾಗ ಈ ಬಾವಿಯನ್ನು ಮುಟ್ಟುವಾಗಿರ್ಲಿಲ್ಲ, ಆಗಿತ್ತು. ಚರಂಡಿಯ ನೀರೆಲ್ಲ ಹೋಗುವಂತದ್ದು, ಮತ್ತೆ ಅದಕ್ಕೆ ಹೊಸರು ಬಂದೆಲ್ಲ ನೀರನ್ನು ಒಂದು ಹೊತ್ತಿನಲ್ಲಿ ಎಲ್ರಿಗೆ ಜೀವಜಲ ಆಗಿದ್ದ ಬಾವಿ ಇನ್ನೊಂದು ಹೊತ್ತಿನಲ್ಲಿ ಯಾರಿಗೂ ಉಪಯೋಗವಾಗದ ಸ್ಥಿತಿಯಲ್ಲಿದ್ದದನ್ನು ನಮ್ಮ ಕೌನ್ಸಿಲರ್ ಅದಕ್ಕೆ ಬೇಕಾದಂತೆಲ್ಲ ತೀರ್ಮಾನ ಮಾಡಿದ್ದಾರೆ. ಈಗ ನಡೀತಾ ಉಂಟು, ಮುಂದೆ ಸಹ ನಡೀಲಿ. ಯಾಕಂತ ಹೇಳಿದ್ರೆ ಅವರಿಗೆ ದೇವರು ಸಹ ಒಂದು, ನಾವು ದೇವರ ಆರಾಧನೆ ಮಾಡುವವರಾಗಿರೋದ್ರಿಂದ ದೇವರು ಸಹ ಅವಕಾಶ ಕೊಡ್ಲಿ, ಸರ್ಕಾರನು ಕೊಡ್ಲಿ, ಜನರು ಕೊಡ್ಲಿ, ಅವ್ರು ಮುಂದುವರಿಲಿ ಇದ್ರಲ್ಲಿ ಅಂತ ಒಂದು ಆಶಯ ಉಂಟು. ಈ ಹಿಂದೆ ಕಸ್ತೂರ್ಬಾ ನಗರ ಈ ವಾರ್ಡ್ ಹೇಗಿತ್ತು, ಈಗ ಯಾವ ರೀತಿ ಬದಲಾವಣೆ ಆಗಿದೆ? ಈ ರಾಜು ಅವರು ಈಗ ಇದು ಬಂದ ಮೇಲೆ ಯಾವ ರೀತಿಯಾಗಿ ನಿಮ್ಗೆ ಒಂದು ನೀವು ಕರೆಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ? ಅವ್ರು ಬಂದ ಮೇಲೆ ಒಳ್ಳೇದಾಗಿದ್ದೇನೆ. ನಮ್ಮ ಇದು ವಟಾರವು ಒಳ್ಳೇದಾಗಿದೆ, ಒಳ್ಳೆ ಮಾಡಿದ್ದಾರೆ. ಲೈಟ್, ನೀರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮ್ಗೆ ಮನೆಯೆಲ್ಲ ಸರಿ ಇರ್ಲಿಲ್ಲ, ಮನೆಯೆಲ್ಲ ಸರಿ ಮಾಡಿ ಕೊಟ್ಟಿದ್ದಾರೆ ಅವರಿಗೆ. ಪಾಪ ತುಂಬಾ ಕಷ್ಟ ಬಂದಿದ್ದಾರೆ ಇಲ್ಲಿ, ಒಳ್ಳೆ ಮಾಡಿದ್ದಾರೆ ಅವರು. ನನ್ಗೆ ಗೊತ್ತಿದ್ದಷ್ಟು ಮಾಡಿದ್ದಾರೆ, ಮತ್ತೆ ಗೊತ್ತಿಲ್ಲ ಸರ್. ಹಾಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿ. ಹೇಗಿತ್ತು ಅಂದ್ರೆ ನೀರಿದ್ದೆಲ್ಲ ಸಮಸ್ಯೆ ಇತ್ತು ಸರ್. ನೀರಿದ್ದು, ಲೈಟ್ ಇದ್ದು, ನಮ್ಮ ಮನೆಯದ್ದೆಲ್ಲ ಇಲ್ಲಿ ಒಳ್ಳೆ ಮಾಡಿದ್ದಾರೆ ಅವರು. ಈಗ ಇಲ್ಲ ಸರ್, ಈಗ ಒಂದು ಇಲ್ಲ, ಅದೇನಿಲ್ಲ ಈಗ. ಇಲ್ಲ ಸರ್, ಇಲ್ಲ. ಈಗ ಒಳ್ಳೇದು ಮಾಡಿದ್ದಾರೆ. ಅವರು ಬಂದ ಮೇಲೆ ನಮ್ಗೆ ಒಳ್ಳೇದಾಗಿದೆ, ತುಂಬಾ ಒಳ್ಳೆ ಮಾಡಿದ್ದಾರೆ. ಅದು ಹೇಳಲಿಕ್ಕಿಲ್ಲ. ಅಷ್ಟು ಎಲ್ಲ ನಮ್ಮನ್ನೆಲ್ಲ ಇಲ್ಲಿ ಮನೆಗೆಲ್ಲ ಹಣ ಸಿಕ್ಲಿಲ್ಲ, ಅವ್ರ ಪಾಪ ಬಂದು ನಿಂತು ನನಗೆ ತುಂಬಾ ಸಹಕಾರ ಮಾಡಿದ್ದಾರೆ ಅವರು. ಒಂದು ಹೇಳುದಲ್ಲ, ಅವರು ಒಳ್ಳೆ ಮಾಡಿದ್ದಾರೆ. ಕಾಲ್ ಮಾಡಿದ್ರೆ ನಿಮ್ಗೆ ರಪ್ಪ ಪಿಕ್ ಮಾಡಿ ಬರ್ತಾರೆ ಸರ್, ಬರ್ತಾರೆ. ಎಂತ ಏನಾಯ್ತು, ಯಾವ ಟೈಮ್ ಅಲ್ಲೂ ಕರೆದ್ರೆ ಬರ್ತಾರೆ ಸರ್. ಅದೇನು ಇದಿಲ್ಲ. ಅವರು ಒಳ್ಳೇದೇ ಮಾಡಿದ್ದಾರೆ. ಅವರು ನನ್ನ ಮಟ್ಟಿಗೆ ಒಳ್ಳೇದೇ ಮಾಡಿದ್ದಾರೆ ಸರ್. ಈ ವಾರ್ಡ್ ಎಂಚಿನ ಬದಲಾವಣೆ ಆತು ನಂದು ಇರಗೆ ತೋಜುಂಡು. ಈತ ಮೇರಿತ ಕಾರ್ಪೊರೇಟ್ ರಾಜು ಬತ್ತಿ ಬಕ್ಕ ಎಂಚಿನ ಪೂರ ಚೇಂಜಸ್ ಆತು ನಂದು ಇರಗೆ ಬದಲಾವಣೆ ಬಂಡ ಎಡ್ಡೆ ಒಂತೆ ಅಭಿವೃದ್ಧಿ ಆತಂಡಿ ಅಂಚ ಪೂರ ಗಲಿಗೆಲ್ಲ ಸರಿ ಮಲ್ಪೇರಿ ಆಪಡಾರಡ ಅರ್ನ ಮಟ್ಟಿಗೆ ಮಲ್ದೇರ ಖಂಡಿತ ಐತ ಮಟ್ಟ ಬೇಜಾರಿ ಕೌನ್ಸಿಲರ್ ಬಂಗದ ಕೌನ್ಸಿಲರ್ ಅಂಡಲ್ಲ ಎಡ್ಡೆ ಮಲ್ದೇರಿ ಅಂಕಲೆ ಏರಿಯಾ ನೀರ್ದ ಸಮಸ್ಯೆ ಉಂಟು. ಮೂಲ ನೀರ್ದ ಬಾರಿ ಮಲ್ಲ ಸಮಸ್ಯೆ ಉಂಟು.
ನನ್ನ ಇಂಚಿನ ತೂವೋಡು ನೀರು ಇದು ವಾರಾಹಿದ ನೀರು ಇಂಚ ಅವೇ ಬರ್ಪುಣ್ಗೆ ಕೆಲವು ಜನಕ್ಕೆ ಬರ್ಪುಣ್ಗೆ ಎಂಕುಲ್ಗೆ ತಂದಿದ್ದೀನಲ್ಲ ಎರೆ ಉಗ್ಗೆಲ್ದ ನೀರೇ ಇಂಚ ಅತ್ತ ಟ್ಯಾಪದೆ ಮುನ್ಸಿಪಾಲಿಟಿ ಬೇತೇನು ಸಮಸ್ಯೆ ಉಂಟು ಮೂಲು ಮೂಲವೇ ನೀರಿದೋ ಬೊಕ್ಕ ಡ್ರೈನೇಜ್ ಇಜ್ಜತಿ ಡ್ರೈನೇಜ್ ಇಜ್ಜಿ ಎಂಕಲ್ಲ ಲೈನ್ಗೆ ಡ್ರೈನೇಜ್ ಇಜ್ಜಿ ಅವೇ ಮಲ್ಲ ಸಮಸ್ಯೆ ಬಂದವು ಮಾತೆರ್ಲ ಪಂಪಿನವಿ ಡ್ರೈನೇಜ್ ಇಜ್ಜತ್ತ ಅಂದು ಅವೊಂದು ಆಂಡ ಸಾಧಾರಣ ಮಟ್ಟಿಗೆ ಆನಂದೇ ಪಣೋಲಿ ಡ್ರೈನೇಜ್ ಇಜ್ಜತ್ತ ನಮ್ಮ ಏರಿಯಾಗು ಇಲ್ಲ ಇಡ್ ಮೂಲ ಮಾತ ರಾಜು ಇರಿಗೆ ತೀರಿ ಒಲ್ಲನ ಆರೆ ಕಾಲ್ ಮಾಡ್ತಾಡ ಯಾರೆಂಚ ರೆಸ್ಪಾನ್ಸ್ ಪೂರ ಮಲ್ಪೇರ್ ಐತ ಮಟ್ಟ ತೊಂದರೆ ಬಂಗದ ಕೌನ್ಸಿಲರ್ ಆಂಡಲ ಎಂಕಲ ಮಟ್ಟ ಎಂಕ ಬುದ್ಧಿ ತೇರಿ ನೆಡ್ಬಟ್ಟು ಎಡ್ಡೆ ಇಲ್ಲ ರೀ ಎಂಕಲ ಮಟ್ಟ. ಓಕೆ ವೀಕ್ಷಕರೇ, ನಾವೀಗ ಕಸ್ತೂರ್ಬಾ ನಗರ ವಾರ್ಡ್ ನಲ್ಲಿದ್ದೇವೆ. ಇಲ್ಲಿನ ನಿಕಟಪೂರ್ವ ಸದಸ್ಯರಾಗಿರುವಂತಹ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಕಳೆದ 5 ವರ್ಷದ ಅವಧಿಯಲ್ಲಿ ಅಂದ್ರೆ ಅವರ ಅವಧಿಯಲ್ಲಿ ಇಲ್ಲಿ ನಡೆದಿರುವಂತಹ ಅಭಿವೃದ್ಧಿ ಕಾರ್ಯಗಳು ಇರಬಹುದು ಅಥವಾ ಇಲ್ಲಿ ಮುಂದೆ ಆಗ್ಬೇಕಾಗಿರುವಂತಹ ಏನು ಕಾಮಗಾರಿಗಳ ವಿಚಾರ ಇರಬಹುದು, ಎಷ್ಟು ಅನುದಾನ ಬಂದಿರಬಹುದು, ಅದರ ಬಗ್ಗೆ ಇರಬಹುದು, ಎಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡುವ. ರಾಜು ಅವರೇ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಿಮ್ಗೆ ಹೌದು, ಓಕೆ. ಈಗ ನಿಮ್ಗೆ ಒಂದು ನಿಮ್ಮ ಮೊದಲ ಅವಧಿಯಲ್ಲಿ ಈ ಒಂದು ಆಗಿರುವಂತದ್ದು, ನೀವು ಮೊದಲ ಒಂದು ಸದಸ್ಯರಾಗಿರುವಂತದ್ದು, ಈ ಸಂದರ್ಭದಲ್ಲಿ ನಿಮ್ಗೆ ಅನೇಕ ಒಂದು ಸವಾಲ್ ಇರ್ತದೆ. ಈ ಒಂದು ವಾರ್ಡ್ ನಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ನಾನು ಮಾಡಬೇಕು, ಈ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, ನಿಮ್ಮ ಒಂದು ಕನಸಿರ್ತದೆ. ಆ ಕನಸನ್ನ ಎಷ್ಟು ಈಡೇರಿಸಲಿಕ್ಕೆ ಆಗಿದೆ ಅಂತ? ಸಾಧಾರಣ ಮಟ್ಟಿಗೆ ನಾನು ಈ ವಾರ್ಡಲ್ಲಿ ಒಂದು ಎಲೆಕ್ಷನ್ಗೆ ನಿಲ್ಲುವಾಗ ಹೆಚ್ಚಿನ ಕೆಲಸ ಯಾವುದು ಆಗಿರಲಿಲ್ಲ. ಸಾಧಾರಣ ಮಟ್ಟಿಗೆ ಬಾಕಿ ಇತ್ತು, ಎಲ್ಲ 3/4 ವರ್ಷ ಬಾಕಿ ಇತ್ತು. ನನ್ನ ಒಂದು ಅವಧಿಯಲ್ಲಿ ಒಂದು 75-80% ಕೆಲಸ ಆಗಿದೆ. ನನಗೆ ಅದೊಂದು ಖುಷಿ ಕೊಟ್ಟಿದೆ. ಅಂದ್ರೆ ಆಗ ಸರ್ಕಾರ ಸಹ ನಮ್ದಿತ್ತು, ಒಂದು ಅನುದಾನ ಒಳ್ಳೆಯ ರೀತಿಯಲ್ಲಿ ಬರ್ತಾ ಇತ್ತು. ಹಾಗಾಗಿ ಕೆಲಸ ಈ SC/ST ಫಂಡ್ ಅಲ್ಲಿ ಸಹ ನಮಗೆ ಸುಮಾರು ಅನುದಾನ ಬಂದಿದೆ. ಹಾಗೆ ಸುಮಾರು ಕೆಲಸ ಆಗಿದೆ. ಇಲ್ಲಿಂದ ಇನ್ನು ಡೈನಾ ಟಾಕೀಸ್ ಆ ಒಂದು ಏರಿಯಾದಲ್ಲಿ ಸಹ, ಅದು ಕಸ್ತೂರ್ಬಾ ನಗರ ಇಲ್ಲಿ ನಮ್ಗೆ ಈಗ ಈ ಏರಿಯಾ ಇದು ಮಂಚಿ ಏರಿಯಾ ಮತ್ತೆ ಡೈನಾ ಟಾಕೀಸ್ ಆಚೆ ಕಸ್ತೂರ್ಬಾ ನಗರ, ಅದು ಈಗ ಇಲ್ಲಿವರೆಗೆ ಉಂಟು. ಇಲ್ಲಿಂದ ಮುಚ್ಚಲ್ಕೋಡು ದೇವಸ್ಥಾನದವರೆಗೆ ಉಂಟು. ಅಲ್ಲಿವರೆಗೆ ನಮ್ದು ಅಭಿವೃದ್ಧಿ ಕಾರ್ಯ ಆಗಿದೆ. ನನಗೆ ಸಮಾಧಾನ ಉಂಟು ಇಷ್ಟು ಕೆಲಸ ಆಗಿದೆ ಅಂತ. ಆದ್ರೆ ಇನ್ನು ಕೆಲವೊಂದು ಕೆಲಸ ಬಾಕಿ ಉಂಟು, ಅದು ಆಗ್ಬೇಕು. ಅದು ನೋಡ್ಬೇಕು ಯಾರು ಮುಂದಿನ ಯಾರು ಬರ್ತಾರೆ, ಅವರಿಂದ ಆದ್ರೂ ಆಗ್ತದ ಹೇಗೆ ಅಂತ. ಎಲ್ಲ ಅಲ್ಲ ನಮ್ದು ಅಲ್ಲ ಇರ್ತದೆ, ಆದ್ರೂ ನೋಡ್ಬೇಕಲ್ಲ ನಾವು ಮುಂದಿನವರಿಗೆ ಸಹ ಒಂದು ಇದು ಮಾಡಿಕೊಳ್ತೇವೆ. ನಮ್ಮ ಒಳ್ಳೆಯ ಕೆಲಸ ಏನಾಗಿದೆ ಅದೇ ರೀತಿ ಅವರು ಸಹ ಮುಂದುವರಿಸಿಕೊಂಡು ಹೋಗ್ಬೇಕು. ಯಾರಾದ್ರೂ ನಮ್ಗೆ ಚಾನ್ಸ್ ಇದ್ರೆ ನಾವು ಇರ್ತೇವೆ, ಇನ್ನೊಮ್ಮೆ ಪಾರ್ಟಿಸಿಪೇಟ್ ಮಾಡ್ಬೋದು. ಆದ್ರೆ ಇಲ್ಲಿ ಯಾವ ರೀತಿ ಚರಂಡಿ ವ್ಯವಸ್ಥೆ ಇರ್ಬೋದು, ಕಸದ ನಿರ್ವಹಣೆ ಇರ್ಬೋದು, ಯಾವ ರೀತಿ ಇತ್ತು, ಮತ್ತೆ ನಿಮ್ಗೆ ಎಷ್ಟು ಪ್ರಯತ್ನ ಮಾಡಿದ್ರೆ ನೀವು ಇಲ್ಲಿ ಸುಧಾರಿಸಲಿಕ್ಕೆ? ಕಸದಂದ್ರೆ ಇಲ್ಲಿ ನಮ್ಮದು ಹೆಚ್ಚಾಗಿ ಕೂಲಿ ಕಾರ್ಮಿಕರು ಇರುವಂತ ಪ್ರದೇಶ. ಕೂಲಿ ಕಾರ್ಮಿಕರಂದ್ರೆ ಅವರಿಗೆ ಯಾವುದೇ ಒಂದು ಇದಿಲ್ಲ, ಏನು ನೀಟಾಗಿ ಇಡಬೇಕು. ಎಲ್ಲಿ ಅದರಲ್ಲಿ ಕಸ ತಗೊಂಡು ಬಂದು ಬಿಸಾಡೋದು ಹೋಗೋದು ಸೀದಾ ಅವರ ಕೆಲಸ ಆಯ್ತು. ಮತ್ತೆ ಈಗ ಏನಾಗಿದೆ ಅಂದ್ರೆ ಈಗ ಗಾಡಿ ವ್ಯವಸ್ಥೆ ಎಲ್ಲ ಉಂಟು, ಅವರಿಗೆಲ್ಲ ಬೈದು ಅವ್ರ ಮನೆಗೆ ಹೋಗಿ ಈಗ ಹಾಗೆ ಮಾಡಬಾರ್ದು. ಈಗ ನಗರಸಭೆಯಲ್ಲಿ ಎಲ್ಲ ಮೇಂಟೈನ್ ಮಾಡ್ತಾರೆ, ಇಷ್ಟೆಲ್ಲ ವ್ಯವಸ್ಥೆ ಉಂಟು ನಿಮ್ಗಾಗಿ, ಅದೆಲ್ಲ ಯಾಕೆ ನೀವು ದುರುಪಯೋಗ ಮಾಡೋದು? ನೀವು ಮಾಡ್ಬೇಕು, ಇದಕ್ಕೆಲ್ಲ ಸಹಕಾರ ಕೊಡ್ಬೇಕು ಹೇಳಿದಾಗ ಈಗ ಎಲ್ಲ ಒಂದು ಕಸ ಒಟ್ಟು ಮಾಡಿ ಅವರು ಬೆಳಿಗ್ಗೆ ಗಾಡಿ ಬರ್ತದೆ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಈಗ ರಸ್ತೆಯಲ್ಲಿ ಬಿಸಾಡುವ ಒಂದು ಇದಿಲ್ಲ. ಹಾಗಾಗಿ ಮತ್ತೆ ಚರಂಡಿ ವ್ಯವಸ್ಥೆ ಇಲ್ಲಿ ಯಾವುದೇ ಚರಂಡಿ ಇರ್ಲಿಲ್ಲ. ನಾನು ಇದು ಕೌನ್ಸಿಲರ್ ಆಗುವ ಮೊದಲು, ಆ ನಂತರ ಎಲ್ಲ ಚರಂಡಿ ಆಗಿದೆ. ಮತ್ತೆ ಕಾಂಕ್ರೀಟ್ ರೋಡ್ ಇದೆಲ್ಲ ಈ ಸರೌಂಡಿಂಗ್ ಎಲ್ಲ ಕಾಂಕ್ರೀಟ್ ರೋಡ್ ನನ್ನ ಅವಧಿಯಲ್ಲಿ ಆಯ್ತು. ಅದು ಒಂದು ಖುಷಿಯ ವಿಷಯ. ಮತ್ತೆ ಅಂದ್ರೆ ನಾಯಿದ್ದು ಒಂದ್ ಸ್ವಲ್ಪ ಬೀದಿ ನಾಯಿ ಸಮಸ್ಯೆ ಉಂಟು, ಅದು ಬಾರಿ ಬೇಸರ. ಅದಕ್ಕೆ ಯಾವ ರೀತಿ ನಗರಸಭೆಯಲ್ಲಿ ಸಾಕಷ್ಟು ಇದರ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ನಗರಸಭೆಯಲ್ಲಿ ಪ್ರತಿ ಮೀಟಿಂಗ್ ಅಲ್ಲಿ ಚರ್ಚೆ ಆಗ್ತಾ ಇರ್ತದೆ. ಇನ್ನೊಂದು ಅಂದ್ರೆ ಇದು ಎಲೆಕ್ಟ್ರಿಕಲ್ ನಮ್ಮ ವಿದ್ಯುತ್ ಸಮಸ್ಯೆ, ಅದು ಸಾಧಾರಣ ಮಟ್ಟಿಗೆ ನಮ್ಗೆ ಮಣಿಪಾಲ ಅವರು ಮತ್ತೆ ಅವರಿಗೆ ಫೋನ್ ಮಾಡಿದ್ರೆ ಅವರಿಗೆ 2 ಕಡೆ ಮಣಿಪಾಲ್ ಮತ್ತೆ ಅಲೆಯೂರು ಸೆಕ್ಷನ್ ಅವರಿಗೆ ಬರ್ತದೆ. ಅವರು ಫೋನ್ ಮಾಡಿದಾಗ ಅಲ್ಲಿ ಒಮ್ಮೆ ಅಲ್ಲಿ ಇರ್ತಾರೆ, ಒಮ್ಮೆ ಇಲ್ಲಿ ಇರ್ತಾರೆ. ನಾನು 2 ಕಡೆ ಹೇಗೆ ಮೇಂಟೈನ್ ಮಾಡೋದು? ನಾನು ಒಬ್ಬನೇ ಇರೋದು ಸೆಕ್ಷನ್ ಆಫೀಸರ್. ಅದನ್ನು ನಾವು ಮೊನ್ನೆ DC ಅವರು ಬಂದಾಗಲೂ ಅಲ್ಲಿ ನಗರಸಭೆಯಲ್ಲಿ ಅದರಲ್ಲಿ ಸಹ ಪ್ರಸ್ತಾಪಿಸಿದ್ದೆ. ಆದ್ರೆ ಕ್ರಮ ತಗೊಳ್ಳಿಲ್ಲ ಇಷ್ಟವರೆಗೆ, ಬೇಸರ. ಅವ್ರು ಈ ಟೈಮಲ್ಲಿ ಸಹ ನಿನ್ನೆ ಸಹ ಒಂದು ಫೋನ್ ಮಾಡಿದಾಗ ಅವರದ್ದು ನಾಟ್ ರೀಚಬಲ್ ಬರ್ತಿತ್ತು. ಮತ್ತೆ ಕೇಳಿದೆ ಲೈನ್ ಮ್ಯಾನಿಗೆ ಹೇಳಿದೆ, ಯಾಕೆ DC ಇವರು ಅವರು ಇಲ್ವಾ ಅಂತ.
ಅವ್ರು ಎರಡು ಕಡೆ ಉಂಟಲ್ಲ, ಈಗ ಅಲೆವರೆಲ್ಲ ಇದ್ದಾರೆ, ಇಲ್ಲಿ ಇಲ್ಲ ಅಂತ ಹೇಳಿ. ಇಲ್ಲಿ ಹಾಗಾದ್ರೆ ಇಷ್ಟು ದೊಡ್ಡ ಸಿಟಿಗೆ, ಮಣಿಪಾಲ್ ಅಂತ ಒಂದು ಸಿಟಿಗೆ, ಇಂಟರ್ನ್ಯಾಷನಲ್ ಸಿಟಿ ಆಗಿ ಉಂಟು, ಅಲ್ಲಿಗೆ ಎಸ್ ಇಲ್ಲ ಅಂದ್ರೆ ಅದು ಬೇಸರ ವಿಷಯ ನಮ್ಗೆ. ಅದು ಭಾರಿ ಸಮಸ್ಯೆ ಇದು. ಕರೆಂಟ್ ಇರುವುದಿಲ್ಲ, ಯಾವಾಗ ನೋಡಿದ್ರು ಕರೆಂಟ್ ಇರುವುದಿಲ್ಲ. ಮತ್ತೆ ಕೇಳಿ ಅವ್ರು ಅಲ್ಲಿಗೆ ಫೋನ್ ಮಾಡಿದ್ರೆ ಸಹ ಫೋನ್ ರಿಸೀವ್ ಮಾಡ್ತಾರೆ. ಒಂದು ಲೈನ್ ಕಟ್ ಆಗಿದೆ ಹೇಳಿದ್ರು ನಿಮ್ಮ ಮೀಟರ್ ನಂಬರ್ ಹೇಳಿ. ಅದು ನಮ್ಗೆ ನಾವು ಎಲ್ಲಿ ಅಂತ ಮೀಟರ್ ನಂಬರ್, ನಾವು ರಸ್ತೆ ಮಧ್ಯದಲ್ಲಿ ಜನರಿಗೆ ಕರೆದಾಗ ಹೋಗ್ತೇವೆ, ಇಲ್ಲಿ ಕಟ್ ಆಗಿದೆ, ಲೈನ್ ಕಟ್ ಆಗಿದೆ, ಅಥವಾ ಮರ ತುಂಡಾಗಿದೆ, ಏನೋ ಮರ ಕಟ್ಟಾಗಿದೆ, ಕಂಬ ಕಟ್ಟಾಗಿದೆ ಹೇಳಿದ್ರು. ಫೋನ್ ಮಾಡಿದ ಕೂಡಲೇ ನಿಮ್ಮ ಮೀಟರ್ ನಂಬರ್ ಹೇಳಿ ಹೇಳ್ತಾರೆ. ಅದಕ್ಕೆ ನಾನು ಮೊನ್ನೆ ಒಂದು ಸ್ವಲ್ಪ ಹೇಳಿದೆ, ಅದೆಲ್ಲ ಆಗುದಿಲ್ಲ ನೋಡಿ. ಜನರ ಸಮಸ್ಯೆಗೆ ನಾವು ಬರುದು. ನೀವು ಆ ಮೀಟರ್ ನಂಬರ್ ಕೇಳಿದ್ರೆ ಎಲ್ಲಿಂದ ಕೊಡುದು ನಾನು? ನೀವು ಕಂಬದಲ್ಲಿ ಎಲ್ಲ ಬರ್ದಿಡಿ ಮೀಟರ್ ನಂಬರ್, ಹಾಗೆ ಹೇಳಿದೆ. ಮೀಟರ್ ನಂಬರ್ ಎಲ್ಲ ಹಾಕಿಡಿ, ನಾನು ಹೇಳ್ತೇನೆ ಅಂತ. ಮನೆಯವನಿಗೆ ಹೋಗಿ ಮೀಟರ್ ನಂಬರ್ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಮಳೆಗಾಲ ಯಾವಾಗ್ಲೂ ಸಮಸ್ಯೆ ಉಂಟು. ನಿಮ್ಮ ಅವಧಿಯಲ್ಲಿ ಇರುವಾಗಲೇ ಎಲ್ಲ ತುಂಬಾ ಸಮಸ್ಯೆ. ನಾನು ಪ್ರತಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪಿಸಿದುಂಟು. ಆವಾಗ ನಮ್ಮ MLA ಅವರು ಸಹ ಹೇಳ್ತಿದ್ರು ಮಾಡಿಸ್ತೇನೆ ಅಂತ, ಮಾಡಿಸ್ತಾ ಹೇಳಿದ್ದಾರೆ. ಆದ್ರೆ ಸಮಸ್ಯೆ ಅಂದ್ರೆ ಇದೆ, ಈ ಎಸ್ಒದ್ದು ಒಂದು ಸ್ವಲ್ಪ ಸಮಸ್ಯೆ. ಎಸ್ಒ ಎರಡು ಕಡೆ ಆಗ್ಲಿಕ್ಕೆ ಹೋಗಿ, ಎರಡು ಕಡೆ ಒಬ್ಬರೇ ಚಾರ್ಜ್ ಆಗ್ಲಿಕ್ಕೆ ಹೋಗಿ ಸ್ವಲ್ಪ ಸಮಸ್ಯೆ. ಮತ್ತೆ ಸಿಬ್ಬಂದಿ ಕೊರತೆ ಉಂಟು ಅಲ್ಲಿ. ಹೇಳಿದ್ರೆ ಇಲ್ಲಿ ಸಿಬ್ಬಂದಿ ಇಲ್ಲ ನಮ್ಗೆ, ಅಲ್ಲಿ ಎಲ್ಲಿ ಅಂತ ಹೋಗುದು? ಅವರೇ ಹೇಳ್ತಾರೆ ನಮ್ಗೆ ಸಿಬ್ಬಂದಿ ಇಲ್ಲ, ನೀವೊಂದು ಸ್ವಲ್ಪ ಸರ್ಕಾರದಿಂದ ಪ್ರೆಷರ್ ಹಾಕಿ. ನಾವೆಂತ ನಮ್ಮ ಮೀಟಿಂಗ್ ಅಲ್ಲಿ ಹೇಳ್ಬೋದು, ಮತ್ತೆಂತ ಮಾಡ್ಲಿಕ್ಕೆ ಆಗ್ತದೆ? DC ಅವರ ಗಮನಕ್ಕೆ ಬಂದಿದೆ, ಇನ್ನು ನೋಡ್ಬೇಕು ಆಗ್ತದ ಇಲ್ವಾ ಅಂತ. ನೀರಿನ ಸಮಸ್ಯೆ ಏನಾದ್ರು ಇತ್ತ? ಸದ್ಯಕ್ಕೆ ನೀರಿನ ಸಮಸ್ಯೆ ಇಲ್ಲ, ಮುಂಚೆ ಇತ್ತು. ಒಂದು ಆವಾಗ ಏನದು 21, 22ರಲ್ಲಿ ಏನೋ ನೀರಿನ ಸಮಸ್ಯೆ ಇತ್ತು. ಆಗ ಟ್ಯಾಂಕರ್ ಅಲ್ಲಿ ಪ್ರತಿ ಮನೆಗೆ ಟ್ಯಾಂಕರ್ ಅಲ್ಲಿ ನೀರು ಸಾಗಿಸಿದಂತ ಒಂದು ಹೌದು ನೆನಪುಂಟು. ಎಲ್ಲ ಮನೆಗೆ ಕೊಟ್ಟಿದ್ದೇವೆ ನೀರು. ಈಗ ವಾರಾಹಿದ್ದು ಬಂದ್ಮೇಲೆ, ವಾರಾಹಿದ್ದು ಶುರುವಾದ ನಂತರ ಒಂದು ಸ್ವಲ್ಪ ಸಮಸ್ಯೆ ಇತ್ತು. ಅಲ್ಲಲ್ಲಿ ಪೈಪ್ ಇದು ಎಲ್ಲ ಕಡೆ ನೀರು ಕರೆಕ್ಟ್ ಆಗಿ ಹೋಗ್ತಿರ್ಲಿಲ್ಲ, ಮತ್ತೆ ಪ್ರೆಷರ್ ಇಲ್ಲ. ಈಗ ಒಂದು 4-5 ತಿಂಗಳಿಂದ ತೊಂದರೆ ಇಲ್ಲ, ಎಲ್ಲ ಕಡೆ ಪ್ರೆಷರ್ ಅಲ್ಲಿ ನೀರು ಹೋಗ್ತದೆ. ಎಲ್ಲ ಎಷ್ಟು ದೊಡ್ಡ ಮೇಲೆ ಫಸ್ಟ್ ಫ್ಲೋರ್ ಇದ್ದವರಿಗೆ, ಸೆಕೆಂಡ್ ಫ್ಲೋರ್ ಇದ್ದವರಿಗೆಲ್ಲ ಪ್ರೆಷರ್ ಅಲ್ಲಿ ನೀರು ಹೋಗ್ತದೆ. ಎಲ್ಲದು ಯಾರ್ದು ಅಷ್ಟು ಕಂಪ್ಲೇಂಟ್ ಬರುದಿಲ್ಲ. ಅದು ಕಂಪ್ಲೇಂಟ್ ಬರೋದಂದ್ರೆ ಈಗ ಪೈಪ್ ಹೊಡೆದದ್ದು ಪ್ರೆಷರ್ ಅಲ್ಲಿ ಹೊಡಿತದ, ಅಥವಾ ಪೈಪ್ ಮೇಲೆ ನೆಲದ ಅಡಿಯಲ್ಲಿ ಹಾಕುದಿಲ್ಲ. ಹೆಚ್ಚಾಗಿ ಒಂದು 5 ಇಂಚ್ ಸಹ ಮಣ್ಣು ತೆಗಿತಾರೆ ಇಲ್ವಾ, ಅಲ್ಲಿ ಹಾಕ್ತಾರೆ. ಒಂದು ವೆಹಿಕಲ್ ಹೋದಾಗ ನೀರು ಇದು ಪೈಪ್ ಕಟ್ ಆಗ್ತದೆ, ನೀರು ಪೋಲ್ ಆಗ್ತದೆ. ಇದು ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಅನುದಾನ ಬರ್ತಾ ಇಲ್ಲ ಅಂತ, ಡಾಮರೀಕರಣ ಮಾಡ್ಲಿಕ್ಕೂ ಅನುದಾನ ಇಲ್ಲ ಆ ರೀತಿ ಅನ್ನುವಂಥದ್ದು. ನಿಮ್ಮ ವಾರ್ಡ್ ನಲ್ಲಿ ಯಾವ ರೀತಿಯಾಗಿ ರಸ್ತೆಯನ್ನ ನಿರ್ವಹಣೆ ಮಾಡಿದ್ದೀರಿ? ಎಷ್ಟು ಡಾಮರೀಕರಣ ಆಗಿದೆ? ಯಾವ ಕಡೆ ಎಲ್ಲ ಕಾಂಕ್ರೀಟ್ ಹಾಕುವಂತ ಕೆಲಸ ಆಗಿದೆ ಅಂತ? ಸಾಧಾರಣ ಮಟ್ಟಿಗೆ ನಮ್ಮದು SC ಏರಿಯಾ ಜಾಸ್ತಿ ಉಂಟು, ಹಾಗಾಗಿ SC ಫಂಡ್ ಅಲ್ಲಿ ಸುಮಾರು ಕೆಲಸ ಆಗಿದೆ ನಮ್ದು. ದೊಡ್ಡ ಅನುದಾನ ಬಂದಿದೆ ನಮ್ಗೆ ಆವಾಗ. ಈಗ ನನ್ನ ಈ ಏರಿಯಾದಲ್ಲಿ ಒಂದು 2 ಕೋಟಿವರೆಗೆ ಇಲ್ಲಿದ್ದೇ ರಸ್ತೆಗೆ ಅನುದಾನ ಬಂದಿದೆ. ಮತ್ತೆ DCM ಕಾಲೋನಿದ ಅಭಿವೃದ್ಧಿಗೆ ಮತ್ತೆ ಡಾಮರೀಕರಣ ಎಲ್ಲ ಕಡೆ ಆಗಿದೆ. ನಮ್ಮ ಮುಚ್ಚಲ್ಕೋಡ್ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಉಂಟು ಇನ್ನೂ ಸಹ. ಅಲ್ಲಿ ಕೆಲವು ರೋಡ್ ಎಲ್ಲ ಬಾಕಿ ಉಂಟು ಇನ್ನೂ ಸಹ. ಅದೊಂದು ಮಾಡಬೇಕು. ಈ ಸಲ ಒಂದು 2-3 ಸಲ ಇದಾಯ್ತು, ಏನು ಟೆಂಡರ್ ಎಲ್ಲ ಕರೆದು ಕ್ಯಾನ್ಸಲ್ ಆಗಿ ಏನು ಅನುದಾನ ಇಲ್ಲ ಅಂತ ಸ್ವಲ್ಪ ಅನುದಾನದ ಸಮಸ್ಯೆ. ಈಗ ಏನಿದ್ರು ಕೆಲವು ಕೆಲಸ ಟೆಂಡರ್ ಆಗದೆ ಉಳಿದದ್ದು ಉಂಟು. ಈಗ ಇನ್ನು ಹೆಚ್ಚಿನ ಡಾಮರೀಕರಣ ಆಗಿದೆ. ನಮ್ಮ ಏನದು ಇಂದಿರಾನಗರ ಶಾಲೆ ಹತ್ರ ಇರ್ಬೋದು, ಅಥವಾ ಏನು ಅದರ ಆಚೆ ಏನು 7th ಕ್ರಾಸ್ ಅಂತ ಉಂಟು, ಅದು ಇದು ಮೊನ್ನೆ ಆಯ್ತು ಅಷ್ಟೇ. ಎಲ್ಲ ಡಾಮರೀಕರಣ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಎಲ್ಲ ಆಯ್ತು. ಕಾಂಕ್ರೀಟ್ ಹೆಚ್ಚಿನದನ್ನು ಕಾಂಕ್ರೀಟ್ ಸಹ ಮಾಡಿದ್ದೇವೆ. ಅಂದ್ರೆ ನಮ್ದು ಡಯಾನದ ಹತ್ತಿರ SC ಕಾಲೋನಿ ಜಾಸ್ತಿ ಉಂಟು, ಅಲ್ಲಿಗೆ SC ಫಂಡ್ ಬರ್ತದೆ. ಅದರಿಂದಾಗಿ ಎಲ್ಲ ಕಾಂಕ್ರೀಟ್ ಮಾಡುವಾಗ ಅಂತ ಹಾಗೆ ಆಗಿದೆ. ಹಾಗಾಗಿ ಯಾವ್ದು ರಸ್ತೆದ ಸಮಸ್ಯೆ ಕೆಲವು ಕಡೆ ಇರ್ತದೆ ಅಂತ ಎಲ್ಲರೂ ಯಾರು ಪೂರ್ತಿ ಮಾಡ್ತೇನಂತ ಯಾರದು ಏನಿಲ್ಲ. ಯಾವ ಸದಸ್ಯ ನಿಂತರು ಎಲ್ಲ ನಾನು ಮಾಡಿಬಿಡ್ತೇನಂತ ಬಾರಿ ಕಷ್ಟ. ಆದ್ರೆ ಆಲ್ಮೋಸ್ಟ್ ಆಗಿದೆ. ಈಗ ಹೆಚ್ಚಿನ ವಾರ್ಡ್ಗಳಲ್ಲಿ ಅನುದಾನದ ತಾರತಮ್ಯ ಉಂಟು ಅಂತ ಹೇಳಿ, ಅಂದ್ರೆ ನಾವೀಗ ಇದು ಮಾಡುವಾಗ ಸಮೀಕ್ಷೆ ಮಾಡುವಾಗ ಕೆಲವೊಂದು ವಾರ್ಡ್ಗಳಲ್ಲಿ ಜಾಸ್ತಿ ಅನುದಾನ ಬಂದಿದೆ, ಕೆಲವೊಂದು ವಾರ್ಡ್ಗಳಲ್ಲಿ ಕಡಿಮೆ ಬಂದಿದೆ. ಅದು ಅಂದ್ರೆ ಅಲ್ಲಿರುವಂತಹ ಪರಿಸ್ಥಿತಿಗೆ ಅನುಗುಣವಾಗಿರ್ಬೋದು. ನಿಮ್ಮ ವಾರ್ಡ್ ನಲ್ಲಿ ಯಾವ ರೀತಿಯಾಗಿ ಅನುದಾನ ಬಂದಿದೆ? ನಿಮ್ಗೆ ಸಮಾಧಾನ ಉಂಟಾ ಈ ಬಗ್ಗೆ? ಉಂಟು, ಸಮಾಧಾನ ಉಂಟು. ಅಂದ್ರೆ ನಮ್ಮ ವಾರ್ಡಲ್ಲಿ ಅಂದ್ರೆ ನಗರಸಭೆ ಫಂಡ್ ಬರ್ತದೆ, ಮತ್ತೆ ಇದ್ರದ್ದು ಬೇರೆ SC ST ಫಂಡ್ ಬರ್ಲಿಕ್ಕೆ ಹೋಗಿ ನಮ್ಗೊಂದು ಸ್ವಲ್ಪ ಸಮಾಧಾನ. ಅದರಲ್ಲಿ ಒಳ್ಳೆ ಅನುದಾನ ಇತ್ತು, ನಮ್ಮ ಸರ್ಕಾರ ಇರುವಾಗ ಒಳ್ಳೆ ಅನುದಾನ ಇತ್ತು. ಈಗ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಈಗ ಯಾವುದು ಇದಿಲ್ಲ.
ಸಿಗ್ತಾ ಇಲ್ಲ. ಮತ್ತೆ ಬೇರೆ ಯಾವುದು ಎಲ್ಲ ಬಂದಿದೆ, 15 ಫೈನಾನ್ಸ್ ಇರ್ಬೋದು, ಎಲ್ಲ ಬಂದಿದೆ. ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲ ಉಂಟು. ಎಲ್ಲ ಹೆಚ್ಚಿನದ್ದು ಅನುದಾನ ತಗೊಂಡಿದ್ದೇವೆ ನಾವು, ತಗೊಂಡು ರಸ್ತೆ ಅಭಿವೃದ್ಧಿ ಮಾಡಿದ್ದೇವೆ. ಹಾಗಾಗಿ ಕೆಲವು ಕಡೆ ಉಂಟು, ಅಂದ್ರೆ ಕೆಲವು ಸಣ್ಣ ವಾರ್ಡಿಗೆಲ್ಲ ಕಡಿಮೆ ಇಲ್ಲ, ಅವರಿಗೆ ಬಂದದ್ದಂದ್ರೆ ಅವರದ್ದು ಫುಲ್ ಅಭಿವೃದ್ಧಿ ಆಗ್ತದೆ. ಆ ಅಮೌಂಟ್ ಅಲ್ಲಿ ನಮ್ಗೆ ಈ ಅನುದಾನ ಕೊಡುವಾಗ ನಮ್ಮ ವಾರ್ಡಿಗೆ ಒಂದು 10 ಲಕ್ಷ ಕೊಟ್ಟರೆ ಇನ್ನೊಂದು ವಾರ್ಡಿಗೆ 15 ಲಕ್ಷ ಕೊಡ್ತಾರೆ. ನಮ್ದು ದೊಡ್ಡ ವಾರ್ಡ್ ಇದು, ಇಲ್ಲಿಂದ ಸಾಧಾರಣ ಮುಚ್ಚಲ್ಕೋಟೆ ದೇವಸ್ಥಾನ ಎಲ್ಲ ಕವರ್ ಮಾಡಿದ್ವಿ. ಈಗ ಸಣ್ಣ ವಾರ್ಡಿಗೆ ಸಹ 15 ಲಕ್ಷ ಸ್ಯಾಂಕ್ಷನ್ ಆಗ್ತದೆ. ಅವರದ್ದು ತುಂಬಾ ಮುಕ್ಕಾಲು ವರ್ಷ ಕವರ್ ಆಗುವಾಗ ನಮ್ದು ಕಾಲು ವರ್ಷ ಕವರ್ ಆಗ್ತದೆ. ಆ ರೀತಿ ಆಗ್ತದೆ. ಹಾಗಾಗಿ ಅನುದಾನ ಕಮ್ಮಿ ಅಂತ ಆಗ್ತದೆ ನಮ್ಗೆ. ಅದು ಒಂದು ಲೆಕ್ಕದಲ್ಲಿ ಹೌದು. ನಮ್ಗೊಂದು ಅವರಿಗೊಂದು 20 ಕೊಡುವಾಗ ನಮ್ಗೊಂದು 30 ಕೊಟ್ರೆ ನಮ್ಮ ಅಭಿವೃದ್ಧಿ ಸ್ವಲ್ಪ ದೊಡ್ಡ ವಾರ್ಡಿದ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಅಂತ ನನ್ನ ಒಂದು ಭಾವನೆ. ಮತ್ತೆ ಇದ್ದದ್ದೇ ಜನರಿಗೆ ಏನು ಸಮಸ್ಯೆ ಇದ್ದದ್ದೇ ಅದು ಎಷ್ಟು ಕೆಲಸ ಮಾಡಿದ್ರು. ನೀವು ಹೇಳಿದ್ರಿ ಈಗ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಈ ಒಂದು ನಿಮ್ಮ ವಾರ್ಡ್ ನಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ, ನಿಮ್ಗೆ ಒಂದು ನಿಮ್ಮ ಅವಧಿಯಲ್ಲಿ ಈ ಒಂದು ಕೆಲಸಗಳನ್ನು ನಾನು ಮಾಡ್ಬೇಕು, ಪೂರ್ಣ ಮಾಡ್ಬೇಕು ಅನ್ನುವಂತಹ ಒಂದು ನಿಮ್ಮಲ್ಲಿ ಒಂದು ಐಡಿಯಾಸ್ ಇರ್ತದೆ, ಯೋಜನೆ ಇರ್ತದೆ. ಈಗ ನಿಮ್ಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗಿದೆ, ಎಷ್ಟು ಕೆಲಸ ಬಾಕಿ ಇದೆ ಅಂತ ಅನಿಸ್ತಾ ಉಂಟು? ಕೆಲಸ ಬಾಕಿ ಅಂದ್ರೆ ಅದೇ ಮುಚ್ಚಲ್ಕೋಡೆಯಲ್ಲಿ ಸುಮಾರು ಕೆಲಸ ಬಾಕಿ ಉಂಟು. ನನಗೆ ಅದೊಂದು ಆ ಏರಿಯಾದೊಂದು ಎಲ್ಲ ಕೆಲಸ ಆಗ್ಲಿಲ್ಲ ಅಂತಲ್ಲ, ಮಾಡಿದ್ದೇನೆ. ಆದ್ರೆ ಕೆಲವೊಂದು ರಸ್ತೆಯನ್ನು ಸಹ ಬಾಕಿ ಉಂಟು. ಮತ್ತೆ ಇನ್ನೊಂದು ರೈಲ್ವೆ ಇದು ನಮ್ಮ ಡಯಾನ MGM ಹೋಗುವ ರೋಡ್ ಮಧ್ಯೆ ಒಂದು ದೊಡ್ಡ ತೋಡು ಉಂಟು, ಇಂದ್ರಾಣಿ ನದಿದ್ದು. ಅದರದ್ದೊಂದು ಬ್ರಿಡ್ಜ್ ಒಂದು ಸರಿ ಮಾಡ್ಲಿಕ್ಕೆ ಉಂಟು. ಈಗ ಸದ್ಯಕ್ಕೆ 4.5 ಲಕ್ಷ ಅನುದಾನ ಬಿಡುಗಡೆ ಆಗಿದೆ. ಅದನ್ನು ಮೊನ್ನೆ ಸ್ಯಾಂಕ್ಷನ್ ಮಾಡಿದ್ದಾರೆ, ಟೆಂಡರ್ ಆಗಿದೆ. ಅದು ಈಗ ರಿಪೇರಿ ಆಗ್ತದೆ ಸದ್ಯ. ಇನ್ನು ಆ ಡಯಾನ ದೊಡ್ಡ ರಸ್ತೆ ಒಂದು ನಿರ್ಮಾಣ ಆಗ್ಲಿಕ್ಕೆ ಉಂಟು, ನಮ್ಮ ಕೃಷ್ಣ ಮಠದಿಂದ ರೈಲ್ವೆ ಸ್ಟೇಷನ್ಗೆ. ಹೌದು, ಅದು ಸುಮಾರು ನನ್ಕಿಂತ ಮುಂಚಿನವರು ಸಹ ಇದೊಂದು ಆಗ್ತದೆ ಅಂತ ಇಷ್ಟವರೆಗೆ ಹೇಳ್ತಿದ್ರು. ಆದ್ರೆ ಈ ಸಲ ಏನಾದೊಂದು ಅದಕ್ಕೆ ಆ ಕನಸಿಗೆ ತೆರೆ ಬಿದ್ದಿದೆ. ಈಗ ಆಗುವುದ್ರಲ್ಲಿ ಈಗ ಮಣ್ಣು ಹಾಕುವ ಕಾರ್ಯಕ್ರಮ ನಡೀತಾ ಉಂಟು. ಈಗ ಮಣ್ಣು ಎಲ್ಲ ಸರ್ವೆ ಎಲ್ಲ ಆಗಿದೆ. ಅಲ್ಲಿಂದ ಒಂದು ಆದ್ರೆ ಬಾರಿ ಜನರಿಗೆಲ್ಲ ತುಂಬಾ ಒಳ್ಳೇದಾಗ್ತದೆ. ರೈಲ್ವೆ ಸ್ಟೇಷನ್ ಇಂದ ನೇರವಾಗಿ ಕೃಷ್ಣ ಮಠಕ್ಕೆ ಹೋಗುವಂತ ಒಂದು ದಾರಿ. 5 ಕೋಟಿದ್ದು ಪ್ರಾಜೆಕ್ಟ್ ಅದು. ಹೌದು, ದೊಡ್ಡ ಪ್ರಾಜೆಕ್ಟ್. ಈಗ ಸದ್ಯಕ್ಕೆ ಮಣ್ಣು ಹಾಕ್ತಿದ್ದಾರೆ. ಖುಷಿ ಆಗಿದೆ. ಅದಂದ್ರೆ ಈಗ 1-2 ವರ್ಷದಲ್ಲಿ ಆಗ್ಬೋದಾ ಅಂತ ಕಂಪ್ಲೀಟ್. ಸುತ್ತು ಬಳಸಿ ಹೋಗುವ ಬಗ್ಗೆ ಇಲ್ಲಿಂದ ನೇರವಾಗಿ ಎಲ್ರಿಗೂ ಎಲ್ಲ ಭಕ್ತರಿಗೂ ಸ್ವಲ್ಪ ಒಳ್ಳೇದಾಗ್ತದೆ. ಮತ್ತೆ ನಮ್ಗೆ ಅಲ್ಲಿಯ ಇವರಿಗೆ ಏನು ಹೋಗುವವರಿಗೆ ಬರುವವರಿಗೆಲ್ಲ ನೇರವಾದ ಸಂಪರ್ಕ ಇರ್ತದೆ. ಉಡುಪಿಗೆ ಸಿಟಿಗೆ ಬರ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ, ಅಲ್ಲಿಗೆ ಇಲ್ಲ ಆ ರೀತಿ. ಮತ್ತೆ ನಮ್ದು ಈ ಇದು ಏನದು, ನಮ್ಮಲ್ಲಿ ಕೆಲವೊಂದು ಕೆಲವು ಇದಿತ್ತು, ತುಂಬಾ ಬಡವರದ್ದು ಮನೆ ಇತ್ತು. ಅದರಿಂದ 5 ಲಕ್ಷದ ಮೊತ್ತ ಅಮೌಂಟ್ ಅಲ್ಲಿ ಸರ್ಕಾರದಿಂದ ತೆಗೆಸಿಕೊಟ್ಟು 7 ಮನೆ ಕಟ್ಟಿಕೊಟ್ಟಿದ್ದೇನೆ. ನನಗೊಂದು ಬಾರಿ ಒಂದು ಖುಷಿ. ನಾನು ಹೇಳ್ತೇನೆ ಯಾವಾಗಲೂ ಅವರಿಗೆ, ಅಂದ್ರೆ ಮನೆ ಅವರ ಕನಸು ಇತ್ತಾ ಇಲ್ವಾ ಆಗ್ತದೆ ಅಂತ ಮನೆಯನ್ನು 7 ಮನೆ 5 ಲಕ್ಷದ್ದು ಕಟ್ಟಿಸಿಕೊಟ್ಟಿದೆ ಅಂತ ಸಮಾಧಾನ ಉಂಟು, ಖುಷಿ ಉಂಟು. ಅವ್ರಿಗೆ ಏನಿಲ್ಲ, ಅವ್ರ ಹತ್ರ ಮನೇನೇ ಇಲ್ಲ, ಒಂದು ಗುಡಿಸಲಾಗಿದ್ರು. ಅದೇನೋ ಮಳೆಗಾಲಕ್ಕೆ ಬಿತ್ತು ಕೆಲವೆಲ್ಲ ಆ ಮಳೆಗಾಲದ ಅನುದಾನ ಬರ್ತದೆ, ನೆರೆ ಪರಿಹಾರದ ಇದರಲ್ಲಿ. ಅದರಲ್ಲಿ ತೆಗೆದೊಂದು 7 ಮನೆ ಕಟ್ಟಿದ್ದೇವೆ. ಈಗ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಬಂದಾಗ ಖುಷಿಯಲ್ಲಿ ಮಾತಾಡ್ತಾರೆ, ನಿಮ್ಮಿಂದಾಗಿ ನಮ್ಗೊಂದು ಒಳ್ಳೆ ಸೂರು ಆಗಿದೆ, ನಮಗೆ ಯಾವಾಗಲೂ ನೆನೆಸ್ತೇವೆ ನಿಮ್ಮನ್ನು ಅಂತ ಹೇಳ್ತಾರೆ. ನಮ್ಗೂ ಅವಾಗ ಒಂದು ಬಾರಿ ಕೃತಜ್ಞತಾ ಭಾವನೆ ಉಂಟಲ್ಲ ಅವ್ರ ಹತ್ರ ಅಂತ ಖುಷಿ ಆಗ್ತದೆ. ಹಾಗೆ. ಓಕೆ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ ವೀಕ್ಷಕರೇ, ಇದುವರೆಗೆ ಕಸ್ತೂರ್ಬಾ ನಗರದ ನಿಕಟಪೂರ್ವ ಸದಸ್ಯರಾಗಿರುವಂತಹ ರಾಜು ಅವರು ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು. ಮಾತ್ರವಲ್ಲದೆ ಅವರ ಅವಧಿಯಲ್ಲಿ ಆಗಿರುವಂತಹ ಕೆಲಸಗಳು ಇರಬಹುದು, ಮತ್ತೆ ಅವರ ಕನಸಿನ ಯೋಜನೆಗಳು ಇರಬಹುದು, ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟರು. ಓಕೆ ವೀಕ್ಷಕರೇ, ಇದು ಈ ವಾರದ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ವಾರ್ಡ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್ ಯು. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ.
ವಿಶೇಷವಾಗಿ ದೈವದ ಚಿನ್ನ ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.